ಒಂದು ದಟ್ಟವಾಗಿರುವಂತ ಕಾಡು. ಈ ಕಾಡಿನ ಒಳಗಡೆ ಬಂದಾಗ ಆಕಾಶಕ್ಕೆ ಒಂದು ದೊಡ್ಡ ಏಣಿ ಸಿಕ್ಕಿ ಅದನ್ನ ಹತ್ತುತ್ತಾ ಹೋಗ್ತಿದ್ರೆ ಹೇಗಿರುತ್ತೆ. ಇವತ್ ನಾವು ನೋಡ್ತಿರುವಂತ ಮೂವಿಲು ಕೂಡ ನಮ್ಮ ಟೀಮ್ನವರಿಗೆ ಇದೇ ರೀತಿ ಆಗುತ್ತೆ. ಈ ಏಣಿ ಇವರೆಲ್ಲರನ್ನು ಎಲ್ಲಿ ಕರ್ಕೊಂಡೋಗಿ ತಲುಪಿಸುತ್ತೆ ಅಂತ ನೀವು ತಿಳ್ಕೊಳ್ಳೋದಕ್ಕೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ದ ಮ್ಯಾಜಿಕಲ್ ಟ್ರೀ ಫಾರ್ ಅವೇ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ನಮ್ಗೆ ಟಿಮ್ಮಿ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಇವನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಆಟ ಆಡ್ತಿದ್ದು ಕಾಡಿನ ಒಳಗಡೆ ಹೋಗ್ತಿದ್ದೆಲ್ಲ ಕನ್ಸಾಗಿ ಕಾಣ್ತಿರುತ್ತೆ. ಅದೇ ಸಮಯಕ್ಕೆ ಇವನ ಹೆಂಡತಿ ಆಗಿರುವಂತ ಪಾಲಿ ತುಂಬಾ ಬೇಜಾರ್ ಮಾಡ್ಕೊಂಡ್ ಬರ್ತಾಳೆ. ಆಕ್ಚುಲಿ ಇವಳೊಂದು ಫ್ರಿಡ್ಜ್ ನ ಕಂಪನಿಲಿ ಕೆಲಸ ಮಾಡ್ತಿದ್ದಾಳೆ. ಆ ಕಂಪನಿಯವರು ಒಂದು ಫ್ರಿಡ್ಜ್ ಅನ್ನ ಇವರ ಮನೆಗೂ ಕೂಡ ಕೊಟ್ಟಿದ್ದಾರೆ. ಆದ್ರೆ ಫ್ರಿಡ್ಜ್ ನಲ್ಲಿ ಒಂದು ಕ್ಯಾಮ್ರಾ ಇಟ್ಟಿದ್ದಾರೆ. ಇವರು ಏನೇನ್ ತಿಂತಾರೆ ಏನೇನ್ ಕುಡಿತಾರೆ ಅಂತ ಮಾನಿಟರ್ ಮಾಡೋದಕ್ಕೆ. ಇದು ಇಷ್ಟ ಇಲ್ಲದೆ ನಮ್ಗೆ ಈ ಫ್ರಿಡ್ಜ್ ಬೇಡ ಅಂತ ಹೇಳಿದಕ್ಕೆ ಆ ಕಂಪನಿಯವರು ಇವಳನ್ನ ಕೆಲಸದಿಂದಾನೇ ತೆಗ್ದಾಕ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇವರ ಫ್ರಿಡ್ಜ್ ಅನ್ನ ಕಾರನ್ನ ಹಾಗೆ ಮನೆನೆಲ್ಲ ವಾಪಸ್ ಕೇಳ್ತಿದ್ದಾರೆ. ಯಾಕೆ ಅಂತಂದ್ರೆ ಅದನ್ನ ಇವರಿಗೆ ಕೊಟ್ಟಿರೋದು ಆ ಕಂಪನಿಯವರೇ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಪಾಲಿ ಕೆಲ್ಸಕ್ಕೆ ಹೋಗ್ತಾಳೆ. ಟಿಮ್ಮಿ ಮನೇಲಿ ಇದ್ದು ಮಕ್ಕಳನ್ನ ನೋಡ್ಕೊಳ್ತಾನೆ. ಆಗ ನಮ್ಗೆ ಇವರ 3 ಜನ ಮಕ್ಕಳು ಪರಿಚಯ ಆಗ್ತಾರೆ. ಮೊದಲನೇ ಮಗಳ ಹೆಸರು ಬೆತ್ ಅಂತ, ಎರಡನೇ ಮಗನ ಹೆಸರು ಜೋ, ಹಾಗೆ 3ನೇ ಮಗಳ ಹೆಸರು ಫ್ರಾನ್ ಅಂತ. ಇವ್ರು 3 ಜನ ಫೋನ್ ಗಳಿಗೆ ತುಂಬಾನೇ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಈಗ ಅವರು ಮನೆ ಕಿತ್ಕೊಬಿಟ್ರೆ ಇವ್ರಿಗೆ ವಾಸ ಮಾಡೋದಕ್ಕೆ ಮನೆ ಇರೋದಿಲ್ಲ. ಆಗ ಟಿಮ್ಮಿಗೆ ಒಂದು ಐಡಿಯಾ ಬರುತ್ತೆ. ಇವರು ತಯಾರು ಮಾಡಿರುವಂತ ಒಂದು ಬುಕ್ ಅನ್ನ ತಗೊಂಡ್ ಬಂದು ತೋರಿಸ್ತಾನೆ. ಹೇಳ್ಬೇಕು ಅಂತಂದ್ರೆ ಜೀವನನ ಯಾವ ರೀತಿ ಬದುಕಬೇಕು ಅಂತ ಇವರು ಕನ್ಸ್ಕೊಂಡಿರ್ತಾರೆ. ಆ ರೀತಿ ಕನ್ಸುಗಳನ್ನ ಈ ಬುಕ್ ನಲ್ಲಿ ಪೇಂಟಿಂಗ್ ಮಾಡಿರ್ತಾರೆ. ಆ ಕನ್ಸುಗಳಲ್ಲಿ ಒಂದು ಕನ್ಸು ಈಗ ನಿಜ ಆಗೋದ್ರಲ್ಲಿದೆ. ಮುಂದಿನ ಸೀನ್ ನಲ್ಲಿ ಟಿಮ್ಮಿ ಹಾಗೆ ಫ್ಯಾಮಿಲಿ ಅವರೆಲ್ಲ ಕಂಟ್ರಿ ಸೈಡ್ ಗೆ ಹೋಗ್ತಿರ್ತಾರೆ. ಅಂದ್ರೆ ಸಿಟಿನ ಬಿಟ್ಟು ದೂರ ಹಳ್ಳಿಗೆ. ಹೌದು, ಆ ಬುಕ್ ನಲ್ಲಿ ಇವರ ಕನ್ಸು ಇದೇ ಆಗಿತ್ತು. ಸಿಟಿಯಿಂದ ದೂರ ಹಳ್ಳಿಲಿ ರೈತರಾಗಿ ಬದುಕಬೇಕು ಅಂತ. ಆದ್ರೆ ಮಕ್ಕಳು ಮಾತ್ರ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಹಳ್ಳಿ ಕಡೆಗೆ ಹೋಗ್ತಿದ್ವಿ, ನೆಟ್ವರ್ಕ್ ಸಿಗದೆ ಇದ್ರೆ ಏನ್ ಮಾಡೋದು ಅಂತ. ಯಾವಾಗ ಇವರು ಹಳ್ಳಿಗೆ ಬಂದು ತಲುಪ್ತಾರೋ ಇವರ ಭಯ ನಿಜ ಆಗೋಗುತ್ತೆ. ಹೌದು, ಈ ಜಾಗದಲ್ಲಿ 3G ನೆಟ್ವರ್ಕ್ ಮಾತ್ರ ಸಿಗ್ತಿರುತ್ತೆ. ಅದು ಕೂಡ ಸರಿಯಾಗಿ ಸಿಗ್ತಿರೋದಿಲ್ಲ. ಅಷ್ಟೇ ಅಲ್ಲದೆ ಇವರು ಮನೆ ಹತ್ರ ಹೋಗಿ ತಲುಪೋದಕ್ಕೆ ಟ್ಯಾಕ್ಸಿಗಳು ಕೂಡ ಇಲ್ಲಿ ಸಿಗೋದಿಲ್ಲ. ಇದರಿಂದ ಇನ್ನೇನ್ ಮಾಡೋದು ಅಂತ ಮೈಲಿಗಳಷ್ಟು ನಡೀತಾ ಇವರು ಕಾಡಿನ ದಾರಿಲಿ ಹೋಗ್ತಿರ್ಬೇಕಾದ್ರೆ ಫ್ರಾನ್ಗೆ ಇಲ್ಲೇ ಒಂದು ಪರ್ಸ್ ಸಿಗುತ್ತೆ. ಆದ್ರೆ ಒಬ್ಳು ಹುಡುಗಿ ಬಚ್ಚಿಟ್ಕೊಂಡು ಇವಳನ್ನ ನೋಡ್ತಿರ್ತಾಳೆ. ಅದಕ್ಕೆ ಇವಳು ಕಣ್ಮುಚ್ಚಿ ಪರ್ಸನ್ನ ಮುಂದೆ ಇಡ್ತಿದ್ದಂಗೆನೆ ಹಾರ್ ಹೊಟ್ಟೋಗುತ್ತೆ. ಹೇಳ್ಬೇಕು ಅಂತಂದ್ರೆ ಟಿಮ್ಮಿ ಈ ಹಳ್ಳಿಲಿ ಒಂದು ಮನೆ ತಗೊಂಡಿದ್ದಾನೆ. ಇದೇ ಹಳ್ಳಿಲಿ ಮನೆ ತಗೊಂಡಿರೋದಕ್ಕೆ ಕಾರಣ ಏನು ಅಂತಂದ್ರೆ ಇವನು ಚಿಕ್ಕವನಿರ್ಬೇಕಾದ್ರೆ ಇದೇ ಹಳ್ಳಿಲಿ ಹುಟ್ಟಿ ಬೆಳೆದಿರೋದು. ಆದ್ರೆ ತಗೊಂಡಿರೋಂತ ಮನೆ ಹತ್ರ ಬಂದು ನೋಡಿದ್ರೆ ಈ ಮನೆಯ ಸ್ಥಿತಿ ಸ್ವಲ್ಪನೂ ಕೂಡ ಸರಿ ಇರೋದಿಲ್ಲ. ಒಳಗಡೆ ನೋಡ್ತಾರೆ ಒಂದು ಗ್ಯಾರೇಜ್ ನ ರೀತಿ ಇರುತ್ತಷ್ಟೇ. ಇದು ಸಾಕಾಗೋದಿಲ್ಲ ಅಂತ ಮನೇಲಿ ಕರೆಂಟ್ ಕೂಡ ಇರೋದಿಲ್ಲ. ಇದರಿಂದ ಮಕ್ಕಳು ತುಂಬಾ ಡಿಸಪಾಯಿಂಟ್ ಆಗ್ಬಿಟ್ಟಿರ್ತಾರೆ. ಹಾಗೆ ಎಲ್ಲರೂ ಕೂಡ ಯೋಚನೆ ಮಾಡ್ತಿರ್ತಾರೆ ಈ ಮನೇಲಿ ಬದುಕೋದಾದ್ರೂ ಹೇಗೆ ಅಂತ. ಆಗ ಇಲ್ಲಿಗೆ ಮನೆನ ಟಿಮ್ಮಿಗೆ ಮಾರಿರುವಂತ ಓನರ್ ಬರ್ತಾನೆ. ಆದ್ರಿಂದ ಇವರು ಕೇಳ್ತಿರ್ತಾರೆ ಈ ಜಾಗದಲ್ಲಿ ವೈಫೈ ಸಿಗುತ್ತಾ ಅಂತ. ವೈಫೈ ತಾನೆ ಸಿಗುತ್ತಲ್ಲ ಅಂತ ಹೇಳಿ ಹೋಗಿ ಇವನ ಹೆಂಡತಿಂಗ್ ಕರ್ಕೊಂಡ್ ಬರ್ತಾನೆ. ಇಲ್ಲಿ ವೈಫೈ ಸಿಗುತ್ತಂತ ಕೇಳಿದ್ದು ಇವನಿಗೆ ವೈಫ್ ಇದಾರ ಅಂತ ಅರ್ಥ ಆಗಿ ಇವಳನ್ನ ಕರ್ಕೊಂಡ್ ಬಂದಿರ್ತಾನೆ. ಸರಿ ಅಂತ ಹೀಗೆ ಮಾತಾಡ್ತಾ ಇವರಿಬ್ರು ಹೇಳ್ತಾರೆ ರಾತ್ರಿಯ ಸಮಯದಲ್ಲಿ ಕಿಟಕಿ ಬಾಕ್ಲುಗಳನ್ನೆಲ್ಲ ಹಾಕೋಬಿಡಿ, ಕಾಡಿನ ಕಡೆಗೆ ಮಾತ್ರ ಹೋಗೋದಕ್ಕೆ ಹೋಗ್ಬೇಡಿ. ಯಾಕೆಂತಂದ್ರೆ ಕಾಡ್ನಲ್ಲಿ ತುಂಬಾ ವಿಚಿತ್ರವಾಗಿರುವಂತ ಶಬ್ದಗಳು ಬರ್ತವೆ. ನಮ್ಗೊಂದ್ಸ ಪ್ರಕಾರ ಕಾಡ್ನಲ್ಲಿ ದುಷ್ಟಶಕ್ತಿಗಳು ಇರ್ಬೋದು ಅಂತ. ಇದಾದ್ಮೇಲೆ ರಾತ್ರಿಯ ಸಮಯದಲ್ಲಿ ಇರುವಂತ ಊಟನ ತಿನ್ಕೊಂಡು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇವರು ಕುಂತಿರ್ತಾರೆ. ಆದ್ರೆ ಟಿಮ್ಮಿ ಮಾತ್ರ ತುಂಬಾ ಸಂತೋಷವಾಗಿರ್ತಾನೆ. ನಾವು ಫ್ಯಾಮಿಲಿ ಅವರೆಲ್ಲ ಒಟ್ಟಿಗಿದ್ದೀವಿ, ಅದಕ್ಕೆ ಒಂದು ಸಾಂಗ್ ಹೇಳ್ತೀನಿ ಅಂತ ಇವನು ಹೇಳೋದಕ್ಕೆ ಶುರು ಮಾಡಿದಾಗ ಮಿಕ್ತವರೆಲ್ಲರಿಗೂ ತುಂಬಾ ಬೇಜಾರಾಗ್ತಿರುತ್ತೆ. ಅದಕ್ಕೆ ಎಲ್ಲರೂ ಮಲ್ಕೊಳ್ಳೋದಕ್ಕೆ ಅಂತ ಹೊಟ್ಟೋಗ್ತಾರೆ. ಪಾಲಿ ಇವಳ 3ನೇ ಮಗಳು ಫ್ರಾನ್ ನ ಮಲಗಿಸ್ತಿರ್ಬೇಕಾದ್ರೆ ಇವಳು ಹೇಳ್ತಾಳೆ ನಾನಿವತ್ತು ಬರ್ಬೇಕಾದ್ರೆ ಒಬ್ಳು ಹುಡುಗಿನ ನೋಡ್ದೆ ಅಂತ. ಆದ್ರೆ ಇವಳು ಮಾತ್ರ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಬದಲಾಗಿ ಫ್ರಾನ್ ಮಾತಾಡಿದ್ದನ್ನ ಕೇಳಿ ಟಿಮ್ಮಿ ಹಾಗೆ ಪಾಲಿ ಸಂತೋಷ ಪಡ್ತಿರ್ತಾರೆ. ಯಾಕೆ ಅಂತಂದ್ರೆ ಅವಳು ಮಾತಾಡೋದು ತುಂಬಾನೇ ಕಡಿಮೆ. ಇದಾದ್ಮೇಲೆ ಫ್ರಾನ್ ಮಲಗಿರ್ಬೇಕಾದ್ರೆ ಕಾಡ್ನಲ್ಲಿ ಆಗ್ಲೇ ಒಬ್ಳು ಹುಡುಗಿ ಕಾಣಿಸೋದ್ಲಲ್ಲ. ಆ ಹುಡುಗಿ ಕಿಟಕಿ ಹತ್ರ ಬರ್ತಾಳೆ. ಇವಳ ಹೆಸರು ಸಿಲ್ಕಿ ಅಂತ. ಇವಳು ಜೊತೆಲಿ ಮನುಷ್ಯನ ರೀತಿನೇ ಕಾಣುವಂತ ಒಂದು ಸಣ್ಣ ಜೀವನ ಕರ್ಕೊಂಡ್ ಬಂದಿರ್ತಾಳೆ. ಇವನ ಹೆಸರು ಪಿಕ್ಸಿ ಅಂತ. ಇವನು ಹೇಳ್ತಿರ್ತಾನೆ ನಾನು ಯಾವ್ದೇ ಕಾರಣಕ್ಕೂ ಕೂಡ ಆ ಹುಡುಗಿ ಹತ್ರ ಹೋಗೋದಿಲ್ಲ, ನನಗೆ ಮನುಷ್ಯರನ್ನ ಕಂಡ್ರೆ ಆಗೋದಿಲ್ಲ ಅಂತ. ಆದ್ರೆ ಇವಳು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ಇವನು ಕೂಡ ಕೆಳಗಡೆ ಬಂದು ಸಿಲ್ಕಿ ಕೊಟ್ಟಿರುವಂತ ಲೆಟರ್ ಅನ್ನ ಫ್ರಾನ್ ಹತ್ರ ಸೇರಿಸ್ತಾನೆ. ಮಾರನೇ ದಿನ ಟಿಮ್ಮಿ ಮನೆನ ರಿಪೇರ್ ಮಾಡ್ತಿರ್ತಾನೆ. ಆದ್ರೆ ಬೆತ್ತಗ್ ಮಾತ್ರ ಮನೆಗ್ ಬಂದಿರೋ ಇನ್ನೂ ಕೂಡ ಕೋಪ ಹೋಗಿರೋದಿಲ್ಲ. ಈ ಕಡೆ ಫ್ರಾನ್ಗೆ ಎಚ್ಚರ ಆದಾಗ ಸಿಲ್ಕಿ ಕೊಟ್ಟಿರೋಂತ ಲೆಟರ್ ನ ಓಪನ್ ಮಾಡಿ ನೋಡಿದ್ರೆ ಅದ್ರಲ್ಲಿ ಬರ್ದಿರ್ತಾಳೆ ಪರ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್, ನಮ್ಮನ್ನ ನೋಡೋದಕ್ಕೆ ಕಾಡಿಗೆ ಬಾ, ಬರ್ಬೇಕಾದ್ರೆ ಒಂದು ಗಿಫ್ಟ್ ಅನ್ನ ತಗೊಂಡ್ ಬಾ ಅಂತ. ಇವಳು ಕೂಡ ಒಂದು ಟಾಯ್ ಅನ್ನ ಗಿಫ್ಟ್ ಆಗಿ ತಗೊಳ್ತಾಳೆ. ನಂತರ ಪಾಲಿ ಅಡಿಗೆ ಮಾಡೋದಕ್ಕೆ ನೋಡಿದ್ರೆ ಅಡಿಗೆ ಮಾಡೋಂತ ಜಾಗದಲ್ಲಿ ಕೋಳಿಗಳಿರ್ತವೆ. ಹಾಗೆ ಟಿಮ್ಮಿ ಓನರ್ ಗಳ ಜೊತೆ ಮಾತಾಡ್ತಿರ್ಬೇಕಾದ್ರೆ ಫ್ರಾನ್ ಹೊರಗಡೆ ಹೋಗೋದನ್ನ ನೋಡ್ತಾನೆ ಕೂಡ. ಹೀಗೆ ಇವಳು ಮನೆಯಿಂದ ದೂರ ಬಂದು ಲೆಟರ್ ನಲ್ಲಿ ಬರ್ದಿರೋ ಪ್ರಕಾರ ಮೊದಲು ಕಾಡನ್ನ ಎಂಟರ್ ಆಗ್ತಾಳೆ.
ಹಾಗೆ ಒಂದು ಮರದ ಕೆಳಗಡೆ ದಾಟಿದಾಗ ತುಂಬಾ ಬೋಲ್ಡ್ಸ್ ಗಳು ಕಾಣಿಸ್ತವೆ. ಆ ಬೋಲ್ಡ್ಸ್ ಗಳನ್ನ ದಾಟಿ ಮುಂದೆ ಬಂದಾಗ ಫಾರ್ ಅವೇ ಅನ್ನೋ ಒಂದು ದೊಡ್ಡ ಮರ ಇರುತ್ತೆ. ಲೆಟರ್ ನಲ್ಲಿ ಬರ್ದಿರೋ ಪ್ರಕಾರ ನನ್ಗೆ ಮ್ಯಾಜಿಕ್ ನ ಮೇಲೆ ನಂಬಿಕೆ ಇದೆ ಅಂತ 3 ಸಲ ಇವಳು ಹೇಳ್ಬೇಕು. ಸರಿ ಅಂತ ಇವಳು ಕೂಡ ಆ ರೀತಿ ಹೇಳ್ತಿದ್ದಂಗೆನೆ ಒಳಗಡೆ ಹೋಗೋದಕ್ಕೆ ಮರ ದಾರಿ ಮಾಡಿಕೊಡುತ್ತೆ. ಒಳಗಡೆ ಬಂದು ನೋಡಿದ್ರೆ ಮ್ಯಾಜಿಕಲ್ ಹೂ ಬಿಡುವಂತ ಒಂದು ಬೇರೆ ಪ್ರಪಂಚನೇ ಇವಳಿಗೆ ಕಾಣಿಸುತ್ತೆ. ಆಗ ಒಂದು ದಿಂಬು ಕೆಳಗಡೆ ಬಂದು ಅದ್ರ ಮೇಲೆ ಇವಳು ಕುಂತ್ಕೊಳ್ತಿದ್ದಂಗೆನೆ ಮರದ ಮೇಲೆ ಕರ್ಕೊಂಡ್ ಬರುತ್ತೆ. ಹೀಗೆ ಇವಳು ಮರನ ಹತ್ತುತ್ತಿರ್ಬೇಕಾದ್ರೆ ಆ ಸಣ್ಣ ವ್ಯಕ್ತಿ ಪಿಕ್ಸಿನ ನೋಡ್ತಾಳೆ. ಅವನಂತೂ ಹೆದರ್ಕೊಬಿಟ್ಟಿರ್ತಾನೆ. ಅದನ್ನ ದಾಟಿ ಮುಂದೆ ಬಂದಾಗ ಒಂದು ಹೋಲ್ ಕಾಣಿಸುತ್ತೆ. ಒಳಗಡೆ ಬರ್ತಾಳೆ. ಆಗ್ಲೇ ಇವಳಿಗೆ ಗೊತ್ತಾಗೋದು ಇದೊಂದು ಮನೆ ಅಂತ. ಈ ಮನೆಯಲ್ಲಿ ಒಂದು ಫೋಟೋ ಇರುತ್ತೆ. ಮೂನ್ ಫೇಸ್ ಅನ್ನೋ ಒಬ್ಬ ವ್ಯಕ್ತಿ ಜೊತೆಗೆ ಒಬ್ಬ ಸಣ್ಣ ಹುಡುಗ ಕೂಡ ಇರ್ತಾನೆ. ಅದೇ ಸಮಯಕ್ಕೆ ಮನೆ ಓನರ್ ಆಗಿರುವಂತ ಮೂನ್ ಫೇಸ್ ಇಲ್ಲಿಗೆ ಬಂದು ಒಬ್ಳು ಮನುಷ್ಯಳು ಇಲ್ಲಿಗೆ ಬಂದಿದ್ದಾಳೆ ಅಂತ ತುಂಬಾನೇ ಹೆದರ್ಕೊಂಡು ಯಾರ್ ನಿನ್ನ ಇಲ್ಲಿಗೆ ಬರೋದು ಕೇಳಿದ್ದು ಅಂತ ಇರ್ತಾನೆ. ಆಗ ಇಲ್ಲಿಗೆ ಸಿಲ್ಕೆ ಬಂದು ಇವಳನ್ನ ನೋಡಿ ತುಂಬಾ ಸಂತೋಷದಿಂದ ಎಲ್ಲರಿಗೂ ಹೇಳ್ತಾಳೆ, ನಾನು ಇವಳನ್ನ ಬರೋದು ಕೇಳಿದ್ದು. ಮೂನ್ ಫೇಸ್ ನಿನ್ಗೋಸ್ಕರ ಇವಳೊಂದು ಗಿಫ್ಟ್ ಅನ್ನು ಕೂಡ ತಂದಿದ್ದಾಳೆ ಅಂತ. ಫ್ರಾನ್ ಕೂಡ ಟಾಯ್ ಅನ್ನ ತಂದಿದ್ಲಲ್ಲ, ಅದನ್ನೇ ಇವನಿಗೆ ತೋರಿಸ್ತಿದ್ದಂಗೆನೆ ಇದು ಇವನಿಗೆ ತುಂಬಾನೇ ಇಷ್ಟ ಆಗೋಗುತ್ತೆ. ಅದ್ರ ಜೊತೆ ಆಟ ಆಡ್ತಾ ಇಲ್ಲೇ ಇರೋದಕ್ಕೆ ಪರ್ಮಿಷನ್ ಕೊಡ್ತಾನೆ. ನಂತರ ಸಿಲ್ಕಿ ಇವರ ಫ್ರೆಂಡ್ ಆಗಿರುವಂತ ಸಾಸಿನ ಪರಿಚಯ ಮಾಡಿಸ್ತಾಳೆ. ಇವನಿಗೆ ಅಡಿಗೆ ಮಾಡುವಂತ ವಸ್ತುಗಳಿಂದ ಬಟ್ಟೆನ ಹಾಕೊಳ್ಳೋದಂದ್ರೆ ತುಂಬಾನೇ ಇಷ್ಟ. ಇದಾದ್ಮೇಲೆ ಸ್ವರ್ಗದ ರೀತಿ ಇರುವಂತ ಈ ಮರದ ಪ್ರಪಂಚನ ತೋರಿಸ್ತಿರ್ತಾರೆ. ಆಗ ಒಬ್ಳು ಲೇಡಿ ಹೋಗ್ದಿರುವಂತ ಬಟ್ಟೆ ನೀರನ್ನ ಕೆಳಗಡೆ ಹಾಕ್ತಾಳೆ. ಹಾಗೆ ಸಿಲ್ಕಿ ಇವರ ಮತ್ತೊಬ್ಬ ಫ್ರೆಂಡ್ ಆಗಿರುವಂತ ವಾಟ್ಸ್ ಇಸ್ ನೇಮ್ ನು ಕೂಡ ಪರಿಚಯ ಮಾಡ್ಕೊಡ್ತಾರೆ. ಆಕ್ಚುಲಿ ಇವನಿಗೆ ಇವನ ಹೆಸರೇ ನೆನಪಿಲ್ಲ, ಅದಕ್ಕೆ ಇವನಿಗೆ ವಾಟ್ಸ್ ಇಸ್ ನೇಮ್ ಅಂತಾನೆ ಹೆಸರಿಟ್ಬಿಟ್ಟಿದ್ದಾರೆ. ನಂತರ ಇವರು ಮೇಲ್ ಬರ್ತಾರೆ. ಬಟ್ಟೆನ ಹೋಗಿಯುವಂತ ಈ ಲೇಡಿ ಹೆಸರು ಸ್ಟೇಸಿ ಅಂತ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಪ್ರಪಂಚದಲ್ಲಿ ತುಂಬಾ ಸಾಮ್ರಾಜ್ಯಗಳು ಇದಾವೆ. ಪ್ರತಿದಿನನೂ ಕೂಡ ಒಂದೊಂದು ಸಾಮ್ರಾಜ್ಯಕ್ಕೆ ಹೋಗ್ಬೋದು. ಆ ಸಾಮ್ರಾಜ್ಯಗಳ ಬಗ್ಗೆ ಸ್ಟೇಸಿಗೆ ತುಂಬಾ ಚೆನ್ನಾಗಿ ಗೊತ್ತು. ನಂತರ ಇವರು ಒಂದು ಸಾಮ್ರಾಜ್ಯಕ್ಕೆ ಹೋಗೋದಕ್ಕೆ ಮ್ಯೂಸಿಕ್ ಅನ್ನ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಒಂದು ದೊಡ್ಡ ಏಣಿನ ತೋರಿಸ್ತಾರೆ. ಫ್ರಾನ್ ಕೂಡ ಅವ್ರ ಜೊತೆ ಏಣಿನ ಹತ್ತುತ್ತಾ ಹೋಗ್ತಿರ್ತಾಳೆ. ಇವರು ಹೋಗ್ತಿರುವಂತ ಸಾಮ್ರಾಜ್ಯದ ಹೆಸರು ಲ್ಯಾಂಡ್ ಆಫ್ ದ ಗುಡೀಸ್ ಅಂತ. ಇವರು ಈ ಸಾಮ್ರಾಜ್ಯನ ಎಂಟರ್ ಆಗ್ತಿದ್ದಂಗೆನೆ ಒಬ್ರು ಸೆಕ್ಯೂರಿಟಿ ಹೇಳ್ತಿರ್ತಾರೆ, ಯಾರು ಕೂಡ ದುರಾಸೆನ ಪಡಬೇಡಿ ಅಂತ. ಯಾಕೆ ಅಂತಂದ್ರೆ ಈ ಸಾಮ್ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ಚಾಕ್ಲೇಟ್ಸ್ ಗಳು ಕ್ಯಾಂಡೀಸ್ ಗಳು ಇರ್ತವೆ. ಹೇಳ್ಬೇಕು ಅಂತಂದ್ರೆ ಈ ಸಾಮ್ರಾಜ್ಯದಲ್ಲಿ ಇರೋದೆಲ್ಲ ಬರೀ ತಿನ್ನುವಂತ ಸ್ವೀಟ್ ಐಟಮ್ಸ್ ಗಳೇ. ಈ ಕಡೆ ಬೆತ್ ನೋಡ್ತಾಳೆ. ಟಿಮ್ಮಿ ಒಂದು ಟ್ರ್ಯಾಕ್ಟರ್ ನ ರೆಡಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ, ಆದ್ರೆ ಅವನ ಕೈಲಿ ಆಗ್ತಿಲ್ಲ. ನಂತರ ಜೋ ಇವನ ಹತ್ರ ಬಂದು ಫೋನ್ ಬ್ಯಾಟ್ರಿ ಖಾಲಿ ಆಯ್ತು, ಇವಾಗ ಏನ್ ಮಾಡ್ಲಿ ಅಂತ ಕೇಳಿದಾಗ ಹೊರಗಡೆ ಹೋಗಿ ಮಕ್ಕಳು ಜೊತೆ ಆಟ ಆಡುವಂತೆ ಹೇಳ್ತಿರ್ತಾನೆ. ಅದೇ ಸಮಯಕ್ಕೆ ಟಿಮ್ಮಿಗೆ ನೆನಪಾಗುತ್ತೆ ಫ್ರಾನ್ ಬೆಳಗ್ಗೆಯಿಂದ ಮನೆಗೇನೆ ಬಂದಿಲ್ಲ ಅಂತ. ಈ ಕಡೆ ಲ್ಯಾಂಡ್ ಆಫ್ ದ ಗುಡೀಸ್ ಅಲ್ಲಿ ಫ್ರಾನ್ ಸ್ವೀಟ್ ಐಟಮ್ ಗಳನ್ನ ತಗೊಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಈ ಜಾಗದಲ್ಲಿ ಭೂಕಂಪ ಆಗ್ತಿರುತ್ತೆ. ಎಲ್ಲರೂ ಹೋಗ್ಬೇಕು ಅಂತ ರೆಡಿ ಆಗ್ತಿರ್ತಾರೆ. ಆದ್ರೆ ಫ್ರಾನ್ಗ್ ಮಾತ್ರ ಮಾರ್ಶ್ ಮೆಲ್ಲೋ ಸ್ವೀಟ್ ನ ತಿನ್ಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಕಿತ್ಕೊಳ್ಳೋದಕ್ಕೆ ಅಂತ ಬಂದಾಗ ಮರದಲ್ಲಿರುವಂತ ಈ ಮಾರ್ಶ್ ಮೆಲ್ಲೋಗಳು ಇವಳ ಕೈಯನ್ನೇ ಹಿಡ್ಕೊಬಿಡುತ್ತೆ. ಆಗ ಸೆಕ್ಯೂರಿಟಿ ಹೇಳ್ತಿರ್ತಾನೆ, ನಾನು ಹೇಳ್ದೆ ತಾನೆ ದುರಾಸೆ ಪಡಬೇಡಿ ಅಂತ. ಈ ಕಡೆ ಟಿಮ್ಮಿ ಹಾಗೆ ಪಾಲಿ ಫ್ರಾನ್ ನ ಎಲ್ಲಾ ಕಡೆ ಹುಡುಕ್ತಿರ್ತಾರೆ. ನಂತರ ಸಿಲ್ಕಿ ಹಾಗೆ ಟೀಮ್ ನವರು ಬಂದು ತುಂಬಾ ಕಷ್ಟಪಟ್ಟು ಫ್ರಾನ್ ನ ಕಾಪಾಡಿ ಸೇಫ್ ಆಗಿ ಅಲ್ಲಿಂದ ಕೆಳಗಡೆ ಕರ್ಕೊಂಡ್ ಬರ್ತಾರೆ. ಇದಾದ್ಮೇಲೆ ರೆಡಿ ಆಗುವಂತೆ ಹೇಳಿ ಇವಳನ್ನ ಒಂದು ಹೋಲ್ ನ ಒಳಗಡೆ ಕಳಿಸ್ತಾರೆ. ಇವಳು ಕೂಡ ರೋಲರ್ ಕೋಸ್ಟರ್ ನ ರೀತಿ ಎಂಜಾಯ್ ಮಾಡ್ಕೊಳತಾ ಮರದಿಂದ ಕೆಳಗಡೆ ಬಂದು ತಲುಪ್ತಾಳೆ. ಇಲ್ಲಿ ನೋಡಿದ್ರೆ ಟಿಮ್ಮಿ ಹಾಗೆ ಪಾಲಿ ತುಂಬಾ ಟೆನ್ಷನ್ ಮಾಡ್ಕೊಬಿಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ಫ್ರಾನ್ ನ ಹುಡುಕ್ಲೇಬೇಕು ಅಂತ ಪ್ರಯತ್ನ ಪಡ್ತಿರ್ತಾರೆ. ಅದೇ ಸಮಯಕ್ಕೆ ಫ್ರಾನ್ ಬಂದಿದ್ರಿಂದ ಇವರಿಗೆ ಮತ್ತೆ ಜೀವ ಬಂದಂಗ ಆಗುತ್ತೆ. ಎಲ್ಲಿಗೆ ಹೋಗಿದೆ ಅಂತ ಕೇಳಿದಾಗ ಇವಳ ಜೊತೆ ಆಗಿದ್ದನ್ನಲ್ಲೇ ಇವಳು ಹೇಳ್ತಾಳೆ. ಆದ್ರಿಂದ ಇವರು ಇನ್ಮೇಲೆ ನೀನು ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ ಬೆತ್ ಹಾಗೆ ಜೋನು ಕೂಡ ಜೊತೆಲಿ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಫ್ರಾನ್ ಹೇಳಿದ್ರ ಮೇಲೆ ಇವರು ಗಮನನೇ ಕೊಡ್ತಿರೋದಿಲ್ಲ. ಇವಳು ಮಾತಾಡುದ್ಲಲ್ಲ ಅಂತ ತುಂಬಾ ಸಂತೋಷ ಪಡ್ತಿರ್ತಾರೆ. ನಂತರ ಟಿಮ್ಮಿ ರೈತನ ರೀತಿ ಜೀವನ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದು ಇವನಿಗೆ ತುಂಬಾ ಇಷ್ಟ ಆಗ್ತಿರುತ್ತೆ ಕೂಡ. ಇವನ ಈ ಪ್ರತಿ ಒಂದು ಕೆಲಸದಲ್ಲೂ ಪಾಲ್ ಇವನಿಗೆ ಸಹಾಯ ಮಾಡ್ತಿರ್ತಾಳೆ. ಇವರಿಬ್ರು ಒಟ್ಟಿಗೆ ಸೇರಿ ತುಂಬಾ ಸಂತೋಷದಿಂದ ಟೊಮೊಟೊಗಳನ್ನ ಬೆಳೆಯೋದಕ್ಕೆ ರೆಡಿ ಮಾಡ್ಕೊಳ್ತಿರ್ತಾರೆ. ಹೌದು, ಟೊಮೊಟೊಗಳನ್ನ ಬೆಳೆದು ಜೀವನ ಮಾಡ್ಬೇಕು ಅಂತ ಇವರು ಅನ್ಕೊಂಡಿದ್ದಾರೆ. ಆದ್ರೆ ಬೆತ್ತಗ್ ಮಾತ್ರ ಇದೆಲ್ಲ ಇಷ್ಟೇ ಅಲ್ಲದೆ ಇವಳ ಅಜ್ಜಿ ಅಂದ್ರೆ ಪಾಲಿಯ ತಾಯಿಗೆ ಒಂದು ಲೆಟರ್ ಬರೀತಾಳೆ, ನಾವೆಲ್ಲರೂ ಹಳ್ಳಿಲಿ ಸಿಗಾಕೊಂಡಿದೀವಿ, ಕರ್ಕೊಂಡು ಹೋಗಿ ಅಂತ. ನಂತರ ನಮ್ಗೆ ಬೆತ್ನ ಅಜ್ಜಿನ ತೋರಿಸ್ತಾರೆ. ಇವಳು ತುಂಬಾ ದೊಡ್ಡ ಶ್ರೀಮಂತಳು. ಬೆತ್ ಬರ್ದಿರೋಂತ ಲೆಟರ್ ಇವಳ ಹತ್ರ ಬಂದು ತಲುಪಿರುತ್ತೆ. ಹೀಗೆ ಎಲ್ಲ ನಡೀತಿರ್ಬೇಕಾದ್ರೆ ಫ್ರಾನ್ ಬೆತ್ನ ರಿಕ್ವೆಸ್ಟ್ ಮಾಡ್ಕೊತಾಳೆ, ನನ್ ಜೊತೆ ಕಾಡಿಗೆ ಬನ್ನಿ ಅಂತ. ಇವಳು ಕೂಡ ಒಪ್ಕೊಳ್ತಿದ್ದಂಗೆನೆ ಫ್ರಾನ್ ಜೋ ಹಾಗೆ ಬೆತ್ನ ಕರ್ಕೊಂಡು ಕಾಡಿನ ಒಳಗಡೆ ಎಂಟರ್ ಆಗಿ ಅದಾದ್ಮೇಲೆ ಫಾರ್ ಅವೇ ಟ್ರೀ ಹತ್ರ ಬಂದು ಹೇಳ್ತಾಳೆ, ಕಣ್ಣನ್ನ ಮುಚ್ಕೊಂಡು 3 ಸಲ ನಾನು ಮ್ಯಾಜಿಕ್ ಅನ್ನ ನಂಬ್ತೀನಿ ಅಂತ ಹೇಳಿ ಅಂತ. ಇವ್ರಿಗೆ ಇದ್ರ ಮೇಲೆಲ್ಲ ನಂಬಿಕೆ ಇರೋದಿಲ್ಲ. ಕಣ್ ಮುಚ್ಕೊಂಡು ಕೇರ್ಲೆಸ್
ಆಗಿ ಸರಿ ಅಂತ ಹೇಳ್ತಾರೆ. ಆ ರೀತಿ ಹೇಳ್ತಿದ್ದಂಗೆನೆ ಇವರ ಮುಂದೆ ಆಗುವಂತ ಮ್ಯಾಜಿಕ್ ಅನ್ನ ಇವ್ರ ಕೈಲಿ ನಂಬೋದಕ್ಕೆನೆ ಆಗೋದಿಲ್ಲ. ಮೊದ್ಲಿನ ರೀತಿನೇ ಈ ಸಲ 3 ದಿಂಬ್ಗಳು ಬರ್ತವೆ. ಇವ್ರು 3 ಜನ ಕುಂತ್ಕೊಳ್ತಿದ್ದಂಗೆನೆ ಮೇಲೆ ಕರ್ಕೊಂಡ್ ಬರ್ತವೆ. ಮೊದ್ಲು ಪಿಕ್ಸಿನ ನೋಡ್ತಾರೆ. ಅದಾದ್ಮೇಲೆ ಫ್ರಾನ್ ಇವ್ರಿಬ್ರನ್ನ ಕರ್ಕೊಂಡು ಇವಳ ಫ್ರೆಂಡ್ಸ್ ಗಳ ಹತ್ರ ಕರ್ಕೊಂಡ್ ಬಂದು ಪರಿಚಯ ಮಾಡ್ಕೊಡ್ತಾಳೆ. ಇವರೆಲ್ಲರೂ ಇವರಿಬ್ರನ್ನು ಕೂಡ ಫ್ರೆಂಡ್ ಆಗಿ ಅಕ್ಸೆಪ್ಟ್ ಮಾಡ್ಕೋತಾರೆ. ಆಗ ಇಲ್ಲಿಗೆ ಸಿಲ್ಕಿ ಬಂದು ಬೆತ್ ನ ನೋಡಿ ಇವಳನ್ನ ಕ್ಲೋಸ್ ಫ್ರೆಂಡ್ ಮಾಡ್ಕೊಳ್ಬೇಕು ಅಂತ ತುಂಬಾ ಆಸೆ ಪಡ್ತಿರ್ತಾಳೆ. ಆದ್ರೆ ಬೆತ್ತಗ್ ಮಾತ್ರ ಇದು ಇಷ್ಟ ಇರೋದಿಲ್ಲ. ಅದೇ ಸಮಯಕ್ಕೆ ಸ್ಟೇಸಿ ಮಿಸ್ ಆಗಿ ಮೇಲಿಂದ ಇವಳ ಮೇಲೆ ನೀರ್ ಹಾಕ್ಬಿಡ್ತಾಳೆ. ಇದಾದ್ಮೇಲೆ ಇವತ್ತು ಲ್ಯಾಂಡ್ ಆಫ್ ದ ಬರ್ತ್ಡೇ ಅನ್ನೋ ಒಂದು ಸಾಮ್ರಾಜ್ಯಕ್ಕೆ ಹೋಗ್ಬೇಕು. ಆದ್ರೆ ಮೆಟ್ಲುಗಳನ್ನ ನೋಡಿ ಬೆತ್ ನಾನ್ ಬರೋದಿಲ್ಲ, ಇಲ್ಲೇ ಇರ್ತೀನಿ ಅಂತ ಇಲ್ಲೇ ಉಳ್ಕೋತಾಳೆ. ಸರಿ ಅಂತ ಹೇಳಿ ಮಿಕ್ತವ್ರು ಕೂಡ ಮೆಟ್ಲುಗಳನ್ನ ಹತ್ತಿ ಲ್ಯಾಂಡ್ ಆಫ್ ದ ಬರ್ತ್ಡೇಗೆ ಬಂದಾಗ ಇಲ್ಲಿ ಎಲ್ಫ್ ಅನ್ನೋ ಜೀವಿಗಳು ಇರ್ತಾರೆ. ಇವರು ಹೇಳ್ತಿರ್ತಾರೆ, ಈ ಜಾಗದಲ್ಲಿ ನೀವು ಏನೇ ವಿಷಯನ ಬೇಡ್ಕೊಂಡ್ರು ಅದು ನೆರವೇರುತ್ತೆ ಅಂತ. ಅದಕ್ಕೆ ಚೆಕ್ ಮಾಡೋದಕ್ಕೆ ಅಂತ ಸಾಸಿ ನಾನು ನಾರ್ಮಲ್ ಆಗಿರುವಂತ ಬಟ್ಟೆಲಿ ಇರ್ಬೇಕು ಅಂತಾನೆ. ಇವನ ಪಾತ್ರೆಗಳ ಬಟ್ಟೆ ಹೊಟ್ಟೋಗುತ್ತೆ. ಇದಾದ್ಮೇಲೆ ಜೋನು ಕೂಡ ನಾನು ಗೇಮ್ ನ ಕ್ಯಾರೆಕ್ಟರ್ ಆಗ್ಬೇಕು ಅಂತಾನೆ. ಇವನು ಕೂಡ ಅದೇ ರೀತಿ ಒಂದು ಗೇಮ್ ನ ಕ್ಯಾರೆಕ್ಟರ್ ಗೊಂಬೆ ಆಗಿ ಕನ್ವರ್ಟ್ ಆಗೋಗ್ತಾನೆ. ಹಾಗೆ ಸಿಲ್ಕಿನು ಕೂಡ ನಾನು ತುಂಬಾ ಸುಂದರವಾಗಿರುವಂತ ಒಂದು ಫೈರಿ ಆಗ್ಬೇಕು ಅಂತ ಹೇಳ್ತಾಳೆ. ಇವಳು ಕೂಡ ಸಣ್ಣದಾಗಿ ರೆಕ್ಕೆಗಳಿರುವಂತ ತುಂಬಾ ಸುಂದರವಾಗಿರೋ ಫೈರಿ ಆಗಿ ಕನ್ವರ್ಟ್ ಆಗ್ತಾಳೆ. ಅದೇ ರೀತಿ ಫ್ರಾನ್ ಕೂಡ ನನ್ಗೆ ನನ್ನ ವಾಯ್ಸ್ ಇಷ್ಟ ಇಲ್ಲ, ನನಗೆ ಬೇರೆ ವಾಯ್ಸ್ ಇರ್ಬೇಕು ಅಂತ ಕೇಳ್ಕೊತಾಳೆ. ನೋಡಿದ್ರೆ ಇವಳಿಗೆ ಗಂಡಸರ ವಾಯ್ಸ್ ಬಂದ್ಬಿಟ್ಟಿರುತ್ತೆ. ಆದ್ರಿಂದ ನನ್ನ ವಾಯ್ಸ್ ಅನ್ನ ಚೇಂಜ್ ಮಾಡ್ಬೇಕು, ವಿಷಯನ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಫ್ ಗಳು ಹೇಳ್ತಾರೆ, ಇಲ್ಲ ವಿಷಯನ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲಿ ಕೆಳಗಡೆ ಸ್ಟೇಸಿ ಎಲ್ಲಾ ಸಾಮ್ರಾಜ್ಯಗಳ ಬಗ್ಗೆ ಬೆತ್ಗೆ ಹೇಳ್ತಿರ್ತಾಳೆ. ಎಲ್ಲಾ ಸಾಮ್ರಾಜ್ಯಗಳು ಒಳ್ಳೆ ಸಾಮ್ರಾಜ್ಯಗಳೇ, ಆದ್ರೆ ಒಂದು ಸಾಮ್ರಾಜ್ಯಕ್ಕೆ ಮಾತ್ರ ನೀವು ಹೋಗ್ಬಾರ್ದು. ಆ ಸಾಮ್ರಾಜ್ಯದಲ್ಲಿ ಡೇಮ್ ಸ್ನ್ಯಾಪ್ ಅನ್ನೊಬ್ಳು ರಾಣಿ ಇದ್ದಾಳೆ, ಅಲ್ಲಿಗೆ ಹೋದ್ರೆ ನಿಮ್ಮನ್ನ ವಾಪಸ್ ಬರೋದಕ್ಕೆ ಬಿಡೋದಿಲ್ಲ ಅಂತ. ಇದಾದ್ಮೇಲೆ ಬೆತ್ ಅವರು ಇನ್ನೂ ಕೂಡ ಬರ್ದೇ ಇರೋದನ್ನ ನೋಡಿ ಇವಳು ಕೂಡ ಹೋಗ್ತಿರ್ಬೇಕಾದ್ರೆ ಬಟ್ಟೆಗಳನ್ನ ಹೊಗ್ದಿದ್ದೀನಿ ಎಲ್ಫ್ ಗಳಿಗೆ ಕೊಟ್ಬಿಡು ಅಂತ ಕೊಟ್ಟು ಕಳಿಸ್ತಾಳೆ. ಇವಳು ಕೂಡ ಏಣಿನ ಹತ್ತುತ್ತಾ ಲ್ಯಾಂಡ್ ಆಫ್ ದ ಬರ್ತ್ಡೇಗೆ ಬಂದು ತಲುಪ್ತಾಳೆ. ಇಲ್ಲಿ ಇವಳಿಗೆ ಇವರೆಲ್ಲರೂ ಮಾಡಿರುವಂತ ತಪ್ಪು ಗೊತ್ತಾಗುತ್ತೆ. ಅದಕ್ಕೆ ಸ್ಟೇಸಿ ನನಗೆ ಬಟ್ಟೆ ಕೊಟ್ಟಿದ್ದಾಳೆ, ನಿಮ್ಗೆ ಬಟ್ಟೆ ಬೇಕು ಅಂತಂದ್ರೆ ವಿಶ್ ಗಳನ್ನ ಹೇಗ್ ಚೇಂಜ್ ಮಾಡೋದು ಅಂತ ಕೇಳಿದಾಗ ಎಲ್ಫ್ ಗಳು ಹೇಳ್ತಾರೆ, ಇಲ್ಲೇ ಬೇಸ್ಮೆಂಟ್ ನಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಹತ್ರ ಹೋಗಿ ಅವ್ನು ನಿಮ್ಗೆ ಹೆಲ್ಪ್ ಮಾಡ್ತಾನೆ ಅಂತ. ಇವರೆಲ್ಲರೂ ಕೂಡ ಬೇಸ್ಮೆಂಟ್ಗೆ ಬರ್ತಾರೆ. ಇಲ್ಲಿ ಬೂಮ್ ಬೂಮ್ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ. ಇವನು ಸಣ್ಣದಾಗಿ ಫೇರಿಯಾಗಿ ಕನ್ವರ್ಟ್ ಆಗಿರುವಂತ ಸಿಲ್ಕಿನ ನೋಡಿ ತುಂಬಾ ಸಂತೋಷದಿಂದ ಇವರಿಗೆ ಹೆಲ್ಪ್ ಮಾಡೋದಕ್ಕೆ ಒಪ್ಕೊಳ್ತಾನೆ. ನಂತರ ಇವನ ರೂಮ್ ನ ಒಳಗಡೆ ಬಂದು ನೋಡಿದ್ರೆ ಇವನು ತುಂಬಾ ವಿಶೇಷವಾಗಿರುವಂತ ಹಾಗೆ ತುಂಬಾನೇ ವಿಚಿತ್ರವಾಗಿರುವಂತ ವಸ್ತುಗಳನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾನೆ. ಅದೇ ರೀತಿ ಇವನ ಹತ್ರ ಒಂದು ಮ್ಯಾಜಿಕಲ್ ಡೋರ್ ಇರುತ್ತೆ. ಇದ್ರೊಳಗಡೆ ಹೋದ್ರೆ ಇವರೆಲ್ಲರೂ ಮೊದ್ಲಿನ ರೀತಿ ನಾರ್ಮಲ್ ಆಗ್ತಾರೆ. ಆದ್ರೆ ಒಂದು ಕಂಡೀಷನ್ ಆಗ್ತಾನೆ, ನಿಮ್ಮೆಲ್ಲರೂ ಒಳಗಡೆ ಕಳಿಸ್ಬೇಕು ಅಂತಂದ್ರೆ ಆ ಫೈರಿನ ನನ್ಗೆ ಕೊಡ್ಬೇಕು ಅಂತ. ಅಂದ್ರೆ ಸಿಲ್ಕಿನ ಯಾರೊಬ್ರು ಕೂಡ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಇವನು ಹೇಳ್ತಿರ್ತಾನೆ, ಫೈರಿ ನನಗೋಸ್ಕರ ಅಲ್ಲ, ಕ್ರಿಸ್ಮಸ್ ದಿನ ಎಲ್ಲರಿಗೋಸ್ಕರ ಗಿಫ್ಟ್ ಅನ್ನ ಕೊಡುವಂತ ಸ್ಯಾಂಟಾ ಕ್ಲಾಸ್ಗೆ ಫೈರಿ ಕೊಡ್ತೀನಿ ಅಂತ ಮಾತನ್ನ ಕೊಟ್ಟಿದ್ದೆ ಅವರಿಗೆ ಅಂತ. ಈಗ್ಲೂ ಕೂಡ ಯಾರು ಒಪ್ಕೊಳ್ತಿರೋದಿಲ್ಲ. ಆದ್ರೆ ಸಿಲ್ಕಿ ಮಾತ್ರ ಇವರೆಲ್ಲರನ್ನು ನಾರ್ಮಲ್ ಮಾಡೋದಕ್ಕೆ ಇವಳನ್ನ ಸ್ಯಾಂಟಾ ಕ್ಲಾಸ್ ಹತ್ರ ಕಳ್ಸೋದಕ್ಕೆ ಒಪ್ಕೊಳ್ತಾಳೆ. ಎಲ್ಲರಿಗೂ ತುಂಬಾನೇ ಬೇಜಾರಾಗುತ್ತೆ. ನಂತರ ಇವರೆಲ್ಲರೂ ಸರಿ ಅಂತ ಒಪ್ಕೊಂಡು ಈ ಡೋರ್ ನ ಒಳಗಡೆ ಬರ್ತಿದ್ದಂಗೆನೆ ಒಬ್ಬೊಬ್ರೆ ನಾರ್ಮಲ್ ಆಗೋದಕ್ಕೆ ಶುರುವಾಗ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಇವನು ಸಿಲ್ಕಿನ ಸ್ಯಾಂಟಾ ಕ್ಲಾಸ್ ಹತ್ರ ಕಳಿಸ್ತಿರೋದಿಲ್ಲ. ಆಗ್ಲೇ ಸ್ಟೇಸಿ ಬೆತ್ಗೆ ಹೇಳಿದ್ಲಲ್ಲ, ಒಂದು ಸಾಮ್ರಾಜ್ಯಕ್ಕೆ ಹೋಗ್ಬಾರ್ದು, ಅಲ್ಲಿ ಡೇಮ್ ಸ್ನೇಪ್ ಅನ್ನೋ ಕೆಟ್ಟ ರಾಣಿ ಇರ್ತಾಳೆ ಅಂತ, ಅವಳಿಗೋಸ್ಕರ ಕಳಿಸೋದಕ್ಕೆ ರೆಡಿ ಮಾಡ್ಕೊಳ್ತಿರ್ತಾನೆ. ಈ ವಿಷಯ ಬೆತ್ಗೆ ಗೊತ್ತಾಗುತ್ತೆ. ಎಲ್ಲರಿಗೂ ತುಂಬಾ ಕೋಪ ಬಂದು ಸಿಲ್ಕಿಗೋಸ್ಕರ ಇವನ್ ಜೊತೆ ಫೈಟ್ ಮಾಡ್ತಾ ಇರ್ತಾರೆ. ಇದೇ ಸಮಯದಲ್ಲಿ ಸಿಲ್ಕಿನೂ ಕೂಡ ಹೋಗಿ ನಾರ್ಮಲ್ ಆಗ್ಬಿಡ್ತಾಳೆ. ನಂತರ ಇವರೆಲ್ಲರೂ ಇಲ್ಲಿಂದ ತಪ್ಪಿಸ್ಕೊಂಡು ಸೇಫ್ ಆಗಿ ಕೆಳಗಡೆ ಬಂದು ತಲುಪ್ತಾರೆ. ಸಿಲ್ಕಿ ನಮ್ಗೋಸ್ಕರ ಅವಳ ಪ್ರಾಣನು ಕೂಡ ಲೆಕ್ಕಿಸದೆ ಹೋಗೋದಕ್ಕೆ ರೆಡಿ ಆಗಿದ್ಲು ಅಂತ ಬೆತ್ ಕೂಡ ಸಿಲ್ಕಿ ಆಸೆ ಪಟ್ಟಂಗೆ ಇವಳಿಗೆ ಕ್ಲೋಸ್ ಫ್ರೆಂಡ್ ಆಗೋಗ್ತಾಳೆ. ಇದಾದ್ಮೇಲೆ 3 ಮಕ್ಕಳು ಸೇರಿ ರೋಲರ್ ಕೋಸ್ಟರ್ ನ ಸಹಾಯದಿಂದ ಮರದಿಂದ ಕೆಳಗಡೆ ಬರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಮನೆ ಹತ್ರ ಬಂದು ನೋಡಿದ್ರೆ ಇವರ ಅಜ್ಜಿಯ ಹೆಲಿಕಾಪ್ಟರ್ ಬಂದು ನಿಂತಿರುತ್ತೆ. ಇಲ್ಲಿ ಪಾಲಿಯ ತಾಯಿ ಟಿಮ್ಮಿಗೆ ಚೆನ್ನಾಗಿ ಬೈತಿರ್ತಾಳೆ, ಈ ಜಾಗದಲ್ಲಿ ಬಂದು ಇದೀರಲ್ಲ, ನಿಮ್ಗೆ ಏನು ಅನ್ನಿಸ್ತಿಲ್ವಾ ಅಂತ. ಅದೇ ಸಮಯಕ್ಕೆ ಮಕ್ಕಳು ಕೂಡ ಬರ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಪಾಲಿ ಟಿಮ್ಮಿನ ಮದ್ವೆ ಆಗಿರೋದು ಪಾಲಿ ತಾಯಿಗೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಆದ್ರಿಂದ ಎಲ್ಲಾ ತಪ್ಪನ್ನ ಇವನ್ ಮೇಲೆ ಹಾಕಿ ಇವನಿಗೆ ಚೆನ್ನಾಗಿ ಬೈತಿರೋದು. ಆದ್ರೆ ಇವರೆಲ್ಲರೂ ಮಾತ್ರ ನಾವಿಲ್ಲಿ ಖುಷಿಯಾಗಿ ಇದ್ದೀವಿ ಅಂತ ಹೇಳ್ತಿರ್ತಾರೆ. ಅದೇ ಸಮಯಕ್ಕೆ ಪಾಲಿ ತಾಯಿಗೆ ಗೊತ್ತಾಗುತ್ತೆ, ಟಿಮ್ಮಿ ಜಾಗದಲ್ಲಿ ಟೊಮೆಟೊಗಳನ್ನ ಬೆಳೆದು ಟೊಮೆಟೊ ಸಾಸ್ ಬಿಸ್ನೆಸ್ ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ. ಆದ್ರೆ ಪಾಲಿ ತಾಯಿಗೆ ಮಾತ್ರ ಅದ್ರ ಮೇಲೆ ನಂಬಿಕೆ ಇರೋದಿಲ್ಲ. ನಾನು ಆದಷ್ಟು ಬೇಗ ಮತ್ತೆ ವಾಪಸ್ ಬರ್ತೀನಿ, ನಾನ್ ಬಂದಾಗ ಎಲ್ರು ನನ್ ಜೊತೆ ವಾಪಸ್ ಹೋಗೋದಕ್ಕೆ ರೆಡಿ ಆಗಿರ್ಬೇಕು ಅಂತ ಹೇಳ್ತಾ ಹೋಗೋದಕ್ಕಿಂತ ಮುಂಚೆ ಈ ವಿಷಯನೆಲ್ಲ ನನಗೆ ತಿಳಿಸಿದಕ್ಕೆ ಥ್ಯಾಂಕ್ಸ್ ಅಂತ ಬೆತ್ಗೆ ಹೇಳ್ತಾಳೆ. ಈ ವಿಷಯ ಗೊತ್ತಾಗಿ ಎಲ್ರು ಬೇಜಾರ್ ಮಾಡ್ಕೊಳ್ತಾರೆ. ರಾತ್ರಿ ಸಮಯದಲ್ಲಿ ಬೆತ್ ಇವಳ ಫ್ರೆಂಡ್ಸ್ ಗಳ ಜೊತೆ ಮಾತಾಡ್ತಿರ್ಬೇಕಾದ್ರೆ ಕರೆಂಟ್ ಹೊಟ್ಟೋಗುತ್ತೆ. ಈ ಕಡೆ ನೋಡಿದ್ರೆ ಟಿಮ್ಮಿ ಸೈಕಲ್ ನ
ತುಳಿತಾ ಮನೆಗೋಸ್ಕರ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತಿರ್ತಾನೆ. ಇದನ್ನ ನೋಡಿ ಬೆತ್ಗೆ ತುಂಬಾ ದುಃಖ ಆಗೋಗುತ್ತೆ. ಇದಾದ್ಮೇಲೆ ಪಾಲಿ ಮಕ್ಕಳನ್ನೆಲ್ಲರನ್ನು ಕುಣಿಸ್ಕೊಂಡು ಟಿಮ್ಮಿಯ ಸ್ಟೋರಿನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಟಿಮ್ಮಿ ಚಿಕ್ಕವನಿರ್ಬೇಕಾದ್ರೆ ಇದೇ ಹಳ್ಳಿಲಿ ಇದ್ದಿದ್ದು. ಅವನ ತಂದೆ ಟೊಮೊಟೊ ಬೆಳಿತಿದ್ರು. ಆದ್ರೆ ಸಡನ್ ಆಗಿ ಅವರು ಸತ್ತೋಗಿದ್ರಿಂದ ಅವನ ತಾಯಿಗೆ ಟೊಮೊಟೊ ಬಿಸ್ನೆಸ್ ನ ಮ್ಯಾನೇಜ್ ಮಾಡೋದಕ್ಕಾಗ್ಲಿಲ್ಲ. ಇದರಿಂದ ಸಿಟಿಗೆ ಬಂದ್ಬಿಟ್ರು. ಸಿಟಿಲಿ ಒಂದು ಆರ್ಟ್ ಸ್ಕೂಲ್ ನಲ್ಲಿ ಓದ್ತಿರ್ಬೇಕಾದ್ರೆ ನಾನು ಟಿಮ್ಮಿ ಪರಿಚಯ ಆಗಿ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ವಿ. ಅವಾಗಿಂದ ನಾವು ಜೀವನದಲ್ಲಿ ಯಾವ ರೀತಿ ಬದುಕಬೇಕು ಅಂತ ಕನ್ಸು ಕಾಣೋದಕ್ಕೆ ಶುರು ಮಾಡಿದ್ವಿ. ಆ ಕನ್ಸುಗಳನ್ನೆಲ್ಲ ಈ ಬುಕ್ ನಲ್ಲಿ ಬರ್ದಿದ್ವಿ ಅಂತ ಬುಕ್ ಅನ್ನ ತೋರಿಸ್ತಿರ್ತಾಳೆ. ಈ ಬುಕ್ ನಲ್ಲಿ ಟೊಮೊಟೊ ಚಿತ್ರನೂ ಕೂಡ ಬಿಡಿಸಿರ್ತಾರೆ. ಅಂದ್ರೆ ರೈತನ ರೀತಿ ಟೊಮೊಟೊಗಳನ್ನ ಬೆಳಿಬೇಕು ಅನ್ನೋದು ಟಿಮ್ಮಿಗೆ ಮೊದ್ಲಿಂದನೂ ಒಂದು ಕನ್ಸಾಗಿತ್ತು. ಅಷ್ಟೇ ಅಲ್ಲದೆ ಟಿಮ್ಮಿ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಆಗಿದ್ದ. ಆದ್ರೆ ಮದ್ವೆ ಆಗಿ ಮಕ್ಕಳಾದ್ಮೇಲೆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಎಲ್ಲಾ ಕನ್ಸುಗಳನ್ನ ತ್ಯಾಗ ಮಾಡ್ಬಿಟ್ಟ. ಆಗ ಈ 3 ಜನ ಮಕ್ಕಳಿಗೆ ಗೊತ್ತಾಗುತ್ತೆ ಇವರ ತಂದೆ ಎಷ್ಟು ಒಳ್ಳೆ ವ್ಯಕ್ತಿ ಅಂತ. ಟಿಮ್ಮಿ ಬೆಳೀತಿದ್ದಾನಲ್ಲ ಟೊಮೊಟೊಗಳು, ಆ ಟೊಮೊಟೊಗಳು ಬೆಳೆದ್ಮೇಲೆ ಹಳ್ಳಿ ಜನರಿಗೋಸ್ಕರ ಫುಡ್ ಫೆಸ್ಟಿವಲ್ ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ. ಮಕ್ಕಳುಗಳು ಕೂಡ ನಾವು ಫುಡ್ ಫೆಸ್ಟಿವಲ್ ನ ಮಾಡ್ತಿದೀವಿ ಅಂತ ಹಳ್ಳಿಲಿ ಎಲ್ಲಾ ಕಡೆ ಬೋರ್ಡ್ ಅನ್ನ ಹಾಕ್ತಿರ್ತಾರೆ. ಆಗ ಇವನು ನೋಡ್ತಾನೆ ಬೆತ್ ಕೂಡ ಬೋರ್ಡ್ ಗಳನ್ನ ಹಾಕಿ ಇವನಿಗೆ ಸಹಾಯ ಮಾಡ್ತಿರ್ತಾಳೆ. ಇವನ್ಗಂತೂ ತುಂಬಾ ಸಂತೋಷ ಆಗೋಗುತ್ತೆ. ನಂತರ ಫ್ಯಾಮಿಲಿಯಲ್ಲಿ ಇರೋರೆಲ್ಲರೂ ಒಟ್ಟಿಗೆ ಸೇರಿ ತುಂಬಾ ಖುಷಿಯಿಂದ ಟೊಮೊಟೊನ ಬೆಳೆಯೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಒಂದು ದಿನ ಸಿಲುಕಿ ಕಳಿಸಿರುವಂತ ಲೆಟರ್ ಮಕ್ಕಳಿಗೆ ಸಿಗುತ್ತೆ. ಅದ್ರಲ್ಲಿ ಅವರು ಬರ್ದಿರ್ತಾರೆ, ನಾವು ಲ್ಯಾಂಡ್ ಆಫ್ ದ ಡ್ರೀಮ್ ಅಂದ್ರೆ ಕನಸುಗಳ ಸಾಮ್ರಾಜ್ಯಕ್ಕೆ ಹೋಗ್ತಿದೀವಿ, ನೀವು ಕೂಡ ಬನ್ನಿ ಅಂತ. ಇವ್ರಿಗೇನೋ ಹೋಗೋದಕ್ಕೆ ಇಷ್ಟ, ಆದ್ರೆ ಇವರ ತಂದೆ ತಾಯಿಗೆ ಹೆಲ್ಪ್ ಮಾಡುವಂತ ಕೆಲಸ ಇನ್ನು ಉಳಿದಿದೆ. ನಂತರ 3 ಜನ ಮಕ್ಕಳು ಇವರ ತಂದೆ ಜೊತೆ ಆಟ ಆಡ್ತಾ ತುಂಬಾ ಎಂಜಾಯ್ ಮಾಡ್ತಾ ಒಳ್ಳೆ ಸಮಯನ ಸ್ಪೆಂಡ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ರಾತ್ರಿಯ ಸಮಯದಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತಿರ್ತಾರೆ. ಫೋನ್ ಟೆಕ್ನಾಲಜಿಯಿಂದ ದೂರ ಆಗಿದ್ದಂತೆ ಇವರ ಸಂಬಂಧಗಳು ಮತ್ತೆ ಒಂದಾಗ್ತಿರ್ತವೆ. ಈ ಕಡೆ ಇವರೆಲ್ಲರೂ ಮಕ್ಕಳು ಬರ್ತಾರೆ, ಕನಸಿನ ಸಾಮ್ರಾಜ್ಯಕ್ಕೆ ಹೋಗ್ಬೋದು ಅಂತ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಾದ್ರೂ ಅವರು ಬರೋದೇ ಇಲ್ಲ. ಇದರಿಂದ ಅವರಿಗೆ ತುಂಬಾ ಬೇಜಾರಾಗೋಗುತ್ತೆ. ಹೇಳ್ಬೇಕು ಅಂತಂದ್ರೆ ಮನಸ್ಸು ಹೊಡೆದೋದಂಗ ಆಗೋಗುತ್ತೆ. ಈ ಕಡೆ ಇಷ್ಟೊತ್ತಿಗೆ ಟಿಮ್ಮಿ ಹಾಗೆ ಫ್ಯಾಮಿಲಿ ಅವರಿಗೆ ಗೊತ್ತಾಗೋಗಿರುತ್ತೆ ಫುಡ್ ಫೆಸ್ಟಿವಲ್ಗೆ ತುಂಬಾ ಜನ ಬರೋರಿದ್ದಾರೆ ಅಂತ. ಇದೇ ಸಂತೋಷದಲ್ಲಿ ಟೊಮೊಟೊಗಳನ್ನ ನೋಡೋದಕ್ ಬಂದ್ರೆ ತುಂಬಾ ಶಾಕ್ ಆಗೋಗ್ತಾರೆ. ಯಾಕೆಂತಂದ್ರೆ ಗಿಡಗಳೆಲ್ಲ ನಾಶ ಆಗ್ಬಿಟ್ಟಿರ್ತವೆ, ಟೊಮೊಟೊಗಳಿಗೆ ಹುಳ ಹತ್ಕೋಬಿಟ್ಟಿರ್ತವೆ. ಇದರಿಂದ ಟಿಮ್ಮಿ ಕಣ್ಣಲ್ಲಿ ನೀರಿರುತ್ತೆ, ನನ್ನ ಕೈಲಿ ಇನ್ನೇನು ಆಗೋದಿಲ್ಲ ಅಂತ. ಆಗ ಬೇತ್ ನಮ್ಗೆ ಒಂದು ಚಾನ್ಸ್ ಅನ್ನು ಕೊಡಿ, ಎಲ್ಲ ಸರಿ ಮಾಡ್ತೀವಿ ಅಂತ ಇವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಇವರಿಬ್ಬರನ್ನ ಹೊರಗಡೆ ಕರ್ಕೊಂಡು ಬಂದು ನಮ್ಮ ಫ್ರೆಂಡ್ಸ್ ಗಳನ್ನ ಸಹಾಯ ಕೇಳೋಣ ಅಂತ ಒಪ್ಪಿಸಿ ಸೀದಾ ಫಾರ್ ಅವೇ ಟ್ರೀ ನಲ್ಲಿರುವಂತ ಇವರ ಫ್ರೆಂಡ್ಸ್ ಗಳ ಹತ್ರ ಬಂದು ಎಲ್ಲಾ ವಿಷಯನೂ ಹೇಳ್ತಾರೆ. ಆದ್ರೆ ಇವ್ರು ಮಾತ್ರ ನೆನ್ನೆ ಇವರು ಬಂದಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಇವರು ನಾವು ತಂದೆ ತಾಯಿಗೆ ಸಹಾಯ ಮಾಡ್ತಿದೀವಿ ಅಂತ ಎಲ್ಲಾ ವಿಷಯನೂ ಹೇಳಿ ಕಷ್ಟದ ಬಗ್ಗೆ ಹೇಳ್ತಿದ್ದಂಗೆನೆ ಇವರು ಕೂಡ ಸಹಾಯ ಮಾಡೋದಕ್ಕೆ ಒಪ್ಕೊಳ್ತಾರೆ. ಆಗ ಸ್ಟೇಸಿ ಹೇಳ್ತಾಳೆ, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತಂದ್ರೆ ಲ್ಯಾಂಡ್ ಆಫ್ ದ ಆಲ್ ನೋ ಸಾಮ್ರಾಜ್ಯಕ್ಕೆ ಹೋಗ್ಬೇಕು ಅಂತಾಳೆ. ಇವರು ಕೂಡ ಈ ಸಾಮ್ರಾಜ್ಯಕ್ಕೆ ಬರ್ತಾರೆ. ಇಲ್ಲಿ ಕೂದಲಿಂದಾನೆ ಕವರ್ ಆಗಿರುವಂತ ಒಂದಷ್ಟು ವಯಸ್ಸಾಗಿರುವಂತ ವ್ಯಕ್ತಿಗಳು ಇರ್ತಾರೆ. ಆಕ್ಚುಲಿ ಇವರಿಗೆ ಈ ಪ್ರಪಂಚದಲ್ಲಿ ಏನೇನ್ ನಡೀತಿರುತ್ತೆ ಎಲ್ಲಾನು ಗೊತ್ತಿರುತ್ತೆ. ಅಷ್ಟೇ ಅಲ್ಲದೆ ಇವರೆಲ್ಲರೂ ಈಗ ಇಲ್ಲಿಗೆ ಬಂದಿರುವಂತ ವಿಷಯನೂ ಕೂಡ ಗೊತ್ತಿರುತ್ತೆ. ಇವರು ಕೂಡ ಜನರೆಲ್ಲರೂ ಬಂದ್ಬಿಡ್ತಾರೆ. ಟೊಮೊಟೊಗಳನ್ನ ಹೇಗ್ ಸರಿ ಮಾಡೋದು ಅಂತ ಸೊಲ್ಯೂಷನ್ ಕೇಳಿದಾಗ ಇವರು ಹೇಳ್ತಾರೆ, ನೀವೆಲ್ಲರೂ ಲ್ಯಾಂಡ್ ಆಫ್ ದ ಸ್ಪೆಲ್ಸ್ ಗೆ ಹೋಗಿ, ಅಲ್ಲಿ ನಿಮ್ಗೊಂದು ವಿಶೇಷವಾಗಿರುವಂತ ಸ್ಪೆಲ್ ಸಿಗುತ್ತೆ, ಅಂದ್ರೆ ಮಂತ್ರ ಸಿಗುತ್ತೆ. ಆ ಮಂತ್ರದಿಂದ ನಿಮ್ಮ ಟೊಮೊಟೊಗಳೆಲ್ಲ ಸರಿ ಆಗ್ತವೆ ಅಂತ. ಇಲ್ಲಿ ಇನ್ನೊಂದು ವಿಷಯ ಏನು ಅಂತಂದ್ರೆ ಆ ವಯಸ್ಸಾಗಿರುವಂತ ವ್ಯಕ್ತಿಗಳ ಹತ್ರ ಒಂದು ಪ್ಲೇನ್ ಕೂಡ ಇರುತ್ತೆ. ಆ ಪ್ಲೇನ್ ನಲ್ಲಿ ಕುಂತ್ಕೊಂಡು ಇವರೆಲ್ಲರೂ ಲ್ಯಾಂಡ್ ಆಫ್ ದ ಸ್ಪೆಲ್ಸ್ ಗೆ ಬಂದು ತಲುಪ್ತಾರೆ. ಈ ಸಾಮ್ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ಬರೀ ಮ್ಯಾಜಿಕ್ ತುಂಬಿಕೊಂಡಿರುತ್ತೆ. ಆ ವಯಸ್ಸಾದಂತ ವ್ಯಕ್ತಿಗಳು ಹೇಳ್ದಂತ ಸ್ಪೆಲ್ ಇರುವಂತ ಮೆಜಿಷಿಯನ್ ಅಂದ್ರೆ ಮಂತ್ರ ಇರುವಂತ ಮೆಜಿಷಿಯನ್ ಸಿಗ್ತಾನೆ. ಆದ್ರೆ ಇವನು ಈ ಸ್ಪೆಲ್ ಅನ್ನ ಕೊಡೋದಕ್ಕೆ ಒಪ್ಕೊಳ್ತಿರೋದಿಲ್ಲ. ಇದು ತುಂಬಾನೇ ಅಮೂಲ್ಯವಾಗಿರುವಂತ ವಸ್ತು, ನನಗೂ ಕೂಡ ಅಮೂಲ್ಯವಾಗಿರುವಂತ ವಸ್ತುನ ಕೊಡಿ, ಇದನ್ನ ಕೊಡ್ತೀನಿ ಅಂತ ಇರ್ತಾನೆ. ಎಲ್ರಿಗೂ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿರೋದಿಲ್ಲ. ಆಗ ಫ್ರಾನ್ಗೆ ಒಂದು ಐಡಿಯಾ ಬರುತ್ತೆ. ನಂತರ ಇವಳ ತಂದೆ ಹೇಳ್ಕೊಟ್ಟಿರುವಂತ ಒಂದು ಹಾಡನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಈ ಹಾಡು ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಎಲ್ಲರೂ ಇವಳ ಜೊತೆ ಜಾಯಿನ್ ಆಗಿ ಸಾಂಗ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಇದನ್ನ ಕೇಳಿ ಈ ಮೆಜಿಷಿಯನ್ಗೆ ತುಂಬಾ ಸಂತೋಷ ಆಗುತ್ತೆ. ಆ ಸ್ಪೆಲ್ ಅನ್ನ ಕೊಟ್ಬಿಡ್ತಾನೆ. ಆದ್ರೆ ಪ್ಲೇನ್ ನಲ್ಲಿ ವಾಪಸ್ ಹೋಗ್ತಿರ್ಬೇಕಾದ್ರೆ ದೊಡ್ಡ ಚಂಡಮಾರುತ ಬಂದ್ಬಿಟ್ಟಿರುತ್ತೆ. ಯಾವ ದಾರಿಲಿ ಹೋಗ್ಬೇಕು ಅಂತ ಇವರಿಗೆ ಅರ್ಥನೇ ಆಗ್ತಿರೋದಿಲ್ಲ. ಆದ್ರೂ ಕೂಡ ಕಷ್ಟಪಟ್ಟು ಹೋಗ್ತಿರ್ತಾರೆ. ಆದ್ರೆ ತುಂಬಾ ಹೊತ್ತಿನ ನಂತರ ಈ ಪ್ಲೇನ್ಗೆ ಸುಸ್ತಾಗೋದಕ್ಕೆ ಶುರುವಾಗುತ್ತೆ. ಹೌದು, ಈ ಪ್ಲೇನ್ಗೆ ಮನುಷ್ಯನ ರೀತಿನೇ ನಿದ್ದೆ ಹಾಗೆ ರೆಸ್ಟ್ ಬೇಕು. ಇದರಿಂದ ಜಾಸ್ತಿ ಹಾರಾಡೋದಕ್ಕಾಗದೆ ಇಲ್ಲೇ ಒಂದು ಜಾಗದಲ್ಲಿ ಬಂದು ಸ್ಟಾಪ್ ಮಾಡ್ಬಿಡುತ್ತೆ. ಇದು ಯಾವ ತರ ಜಾಗ ಇರ್ಬೋದು ಅಂತ ಇವರೆಲ್ಲರೂ ಯೋಚನೆ ಮಾಡ್ತಿರ್ಬೇಕಾದ್ರೆ ಇವರ ಹಿಂದೆಯಿಂದನೇ ಡೇಮ್ ಸ್ನೇಪ್ ಬರ್ತಾಳೆ. ಹೌದು, ಸ್ಟೇಸಿ ಹೇಳ್ತಿದ್ಲಲ್ಲ ಒಂದು ಸಾಮ್ರಾಜ್ಯಕ್ಕೆ ಹೋಗ್ಬಾರ್ದು, ಅಲ್ಲಿ ಡೇಮ್ ಸ್ನೇಪ್ ಅನ್ನೋ ಕೆಟ್ಟ ರಾಣಿ ಇರ್ತಾಳೆ ಅಂತ. ಅದೇ ರಾಣಿ ಇವಳು ಇವರೆಲ್ಲರನ್ನು ಬಂಧಿಸಿ ಒಂದು ಕ್ಲಾಸ್ ರೂಮ್ಗೆ ಕರ್ಕೊಂಡ್ ಬಂದು ಕೂರಿಸ್ತಾಳೆ. ಹೇಳ್ಬೇಕು ಅಂತಂದ್ರೆ ಇವಳಿಗೆ ಒಬ್ಳು ಒಳ್ಳೆ ಟೀಚರ್ ಆಗ್ಬೇಕು ಅಂತ ಇಷ್ಟ. ಇವಳ ಮುಂದೆ ಯಾರೇ ಇರ್ಲಿ ಇವಳು ಹೇಳ್ಕೊಟ್ಟಿದ್ದನ್ನ ಸುಮ್ನೆ ಕೇಳ್ಬೇಕು, ಕಲಿಬೇಕಷ್ಟೇ. ಆದ್ರೆ ಅದೆಲ್ಲದಕ್ಕೂ ಇವ್ರ ಹತ್ರ ಟೈಮ್ ಇಲ್ಲ. ಅದಕ್ಕೆ
ಜೋ ಮೊದಲು ತರಲೆ ಮಾಡ್ಬಿಡ್ತಾನೆ. ಇದರಿಂದ ಇವಳಿಗೆ ಕೋಪ ಬಂದು ಜೋನ ಜೈಲಿಗೆ ಕಳಿಸ್ಬಿಡ್ತಾಳೆ. ಇವಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇದೇ ಸರಿಯಾದ ದಾರಿ ಅಂತ ಇವರೆಲ್ಲರೂ ತರಲೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಇವಳಿಗೆ ತುಂಬಾ ಕೋಪ ಬಂದು ಎಲ್ಲರನ್ನೂ ಜೈಲಿಗೆ ಕಳಿಸ್ಬಿಡ್ತಾಳೆ. ಎಲ್ಲರೂ ಜೈಲಿಗೇನೋ ಬಂದ್ರು, ಆದ್ರೆ ಇಲ್ಲಿಂದ ಹೇಗ್ ತಪ್ಪಿಸ್ಕೊಂಡು ಹೋಗುದು ಅಂತ ಗೊತ್ತಾಗ್ತಿಲ್ಲ. ಹೀಗೆ ಮಕ್ಕಳು ಮಾತಾಡ್ತಾ ಇವರ ತಂದೆ ಹೆಸರು ಟಿಮ್ಮಿ ಅಂತ ಹೇಳ್ಬಿಡ್ತಾರೆ. ಇದನ್ನ ಕೇಳಿ ಸಿಲ್ಕಿ ಹಾಗೆ ಮೂನ್ ಫೇಸ್ ತುಂಬಾ ಶಾಕ್ ಆಗಿ ಹೋಗ್ತಾರೆ. ಆಗ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಈ 3 ಜನ ಮಕ್ಕಳು ಯಾವ ರೀತಿ ಫಾರ್ವೇ ಟ್ರೀ ಹತ್ರ ಈ ಫ್ರೆಂಡ್ಸ್ ಗಳನ್ನ ಮೀಟ್ ಮಾಡೋದಕ್ಕೆ ಬರ್ತಾರೋ ಅದೇ ರೀತಿ ಟಿಮ್ಮಿನೂ ಕೂಡ ಚಿಕ್ಕವನಿರ್ಬೇಕಾದ್ರೆ ಇವ್ರ ಹತ್ರ ಬರ್ತಿದ್ದ. ಮೂನ್ ಫೇಸ್ ಅಂತೂ ಟಿಮ್ಮಿನ ತುಂಬಾನೇ ಹಚ್ಕೋಬಿಟ್ಟಿದ್ದ. ಆದ್ರೆ ಇದ್ದಕ್ಕಿದ್ದಂಗೆನೆ ಒಂದಿನ ಅವನು ಬರೋದನ್ನೇ ಸ್ಟಾಪ್ ಮಾಡ್ಬಿಟ್ಟ ಅಂತ ಹೇಳ್ತಿರ್ತಾರೆ. ಏನಕ್ಕೆ ಅವನು ಬರೋದನ್ನ ಸ್ಟಾಪ್ ಮಾಡ್ದ ಅಂತಂದ್ರೆ ಅವನ ತಂದೆ ಸಡನ್ ಆಗಿ ತೀರೋದ್ರು, ಅವರು ಸಿಟಿಗೆ ಹೋದ್ರಲ್ಲ, ಅದಕ್ಕೆ ಬರೋದನ್ನ ಸ್ಟಾಪ್ ಮಾಡಿದ್ದ. ಈ ವಿಷಯ ಎಲ್ಲ ಗೊತ್ತಾಗಿ ಮೂನ್ ಫೇಸ್ ಮೊದಲು ಅವನಿಗೆ ಸಹಾಯ ಮಾಡಬೇಕು ಅಂತ ಇವ್ರು ತಂದಿದಾರಲ್ಲ ಆ ಸ್ಪೆಲ್ ನ ಸಹಾಯದಿಂದ ಈ ಜೈಲನ್ನ ಹೊಡೆದು ಪ್ಲೇನ್ ನ ಒಳಗಡೆ ಬರ್ತಿರೋದನ್ನ ಡೇಮ್ ಸ್ನೇಪ್ ನೋಡ್ಬಿಡ್ತಾಳೆ. ಇಷ್ಟೊತ್ತಿಗೆ ಪ್ಲೇನ್ ಕೂಡ ರೆಸ್ಟ್ ಮಾಡಿ ಮುಗಿಸಿರುತ್ತೆ. ಇದರಿಂದ ಇವರೆಲ್ಲರೂ ಹೋಗ್ತಿರ್ಬೇಕಾದ್ರೆ ಡೇಮ್ ಸ್ನೇಪ್ ಬಂದು ಕಿರ್ಚಿ ಅಟ್ಯಾಕ್ ಮಾಡ್ಬಿಡ್ತಾಳೆ. ಆದ್ರೆ ಪ್ಲೇನ್ ಮಾತ್ರ ಏನೂ ಆಗಿರೋದಿಲ್ಲ, ಸೇಫ್ ಆಗಿ ಇಲ್ಲಿಂದ ಹೊಟ್ಟೋಗ್ತಾರೆ. ಈ ಕಡೆ ನೋಡಿದ್ರೆ ಫುಡ್ ಫೆಸ್ಟಿವಲ್ಗೆ ಜನರೆಲ್ಲರೂ ಬಂದ್ಬಿಟ್ಟಿದ್ದಾರೆ. ಟಿಮ್ಮಿಗೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಅದೇ ಸಮಯಕ್ಕೆ ಮಕ್ಕಳು ಬಂದು ಸ್ಪೆಲ್ ಅನ್ನ ಟೊಮೊಟೊಗಳ ಹತ್ರ ಇಟ್ಬಿಡ್ತಾರೆ. ಆಗ ಇವರು ಬಾಗ್ಲು ತೆಗೆದು ನೋಡಿದ್ರೆ ಹಾಳಾಗಿದ್ದಂತ ಟೊಮೊಟೊಗಳೆಲ್ಲ ಸರಿ ಹೋಗಿರ್ತವೆ. ಇದನ್ನು ನೋಡಿ ಟಿಮ್ಮಿ ಹಾಗೆ ಪಾಲಿಗೆ ಏನು ಅರ್ಥ ಆಗ್ತಿರೋದಿಲ್ಲ. ನೀವು ಏನ್ ಮಾಡಿದ್ರೋ ಗೊತ್ತಿಲ್ಲ, ತುಂಬಾ ಸಂತೋಷ ಆಗ್ತಿದೆ ಅಂತ ಮಕ್ಕಳನ್ನ ತಪ್ಕೊಳ್ತಾರೆ. ನಂತರ ಟೊಮೊಟೊಗಳ ಸಹಾಯದಿಂದ ಫುಡ್ ಫೆಸ್ಟಿವಲ್ ಗೆ ಬಂದಿರುವಂತ ಜನರಿಗೆ ಒಳ್ಳೆ ಊಟನ ಮಾಡಿ ಬಡಿಸ್ತಾರೆ. ಜನರು ಕೂಡ ಅದಕ್ಕೆ ದುಡ್ಡನ್ನ ಕೊಡ್ತಿರ್ತಾರೆ. ಎಲ್ರು ತುಂಬಾನೇ ಎಂಜಾಯ್ ಮಾಡ್ತಿರ್ತಾರೆ. ಅವರೆಲ್ಲರೂ ಸಂತೋಷವಾಗಿರೋದನ್ನ ದೂರದಿಂದ ಇವರು ಕೂಡ ನೋಡ್ತಾ ಸಂತೋಷ ಪಡ್ತಿರ್ತಾರೆ. ಇಲ್ಲಿ ಟಿಮ್ಮಿ ಒಂದು ಜಾಗಕ್ಕೆ ಬಂದಾಗ ಇವನನ್ನ ನೋಡೋದಕ್ಕೆ ಅಂತ ಮೂನ್ ಫೇಸ್ ಬರ್ತಾನೆ. ಟಿಮ್ಮಿಗೆ ಅರ್ಥ ಆಗೋಗುತ್ತೆ ಸುತ್ತಮುತ್ತನೇ ಮೂನ್ ಫೇಸ್ ಇದಾನೆ ಅಂತ. ಆದ್ರೆ ಮೂನ್ ಫೇಸ್ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ. ಆದ್ರೆ ಇವನು ತುಂಬಾ ಎಮೋಷನಲ್ ಆಗ್ಬಿಟ್ಟಿರ್ತಾನೆ. ಹೀಗೆ ಎಲ್ಲರೂ ಎಂಜಾಯ್ ಮಾಡ್ತಾ ಡ್ಯಾನ್ಸ್ ಮಾಡ್ತಿರ್ತಾರೆ. ಮೂನ್ ಫೇಸ್ಗೂ ಕೂಡ ತುಂಬಾ ಸಂತೋಷ ಆಗುತ್ತೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಮೂವಿನ ನೋಡ್ತಾ ನಿಮ್ಗೆ ಯಾವ ತರ ಫೀಲ್ ಆಯ್ತು ಅಂತ. ಹಾಗೆ ನೆಕ್ಸ್ಟ್ ಯಾವ ಜಾನರ ಯಾವ ಕ್ಯಾಟಗರಿ ಮೂವಿನ ನೋಡೋದಕ್ಕೆ ಇಷ್ಟ ಪಡ್ತೀರಾ? ಅಡ್ವೆಂಚರ, ಸೈಫೈಯ, ಹಾರರ್, ಯಾವ ತರ ಮೂವಿ ಬೇಕು ನನಗೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಯಾವ ಕ್ಯಾಟಗರಿ ಮೂವಿ ಬೇಕು ಅಂತ ಮಿನಿಮಮ್ ಒಂದು 200 ಕಮೆಂಟ್ ಬಂದ್ರೆ ಪಕ್ಕಾ ಮೂವಿ ಮಾಡೇ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.